ಅದೇ 6 ತಿಂಗಳ 11 ತಿಂಗಳ 12 ತಿಂಗಳ ಯಾರ ಮುಖ್ಯಮಂತ್ರಿ ಭ್ರಷ್ಟಾಚಾರ ಆರೋಪನ ಒಂದು ಗಿರಕಿ ತಂದು ಕುಂಡ್ರಿಸೋದು, ಆ ಗಿರಕಿ ಒಂದು 7-8 ತಿಂಗಳದಾಗ ಸರ್ಕಾರ ಅದು ಬೀಳೋದು, ಮತ್ತು ಚುನಾವಣೆ ಆದ್ಮ್ಯಾಗ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ ಬಜೆಟ್ ಇದ್ರ ಸಲ. ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ದೇವರಾಜ ಹೆಸರ ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ, ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಆದ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ. ಅವರು ಕೊಡ್ತೀನಿ ಅಂತ ಹೇಳಿಲ್ಲ. ವಿಧಾನಸಭಾ ಸ್ಥಾನಗಳು ಅಧ್ಯಕ್ಷರೇ, ದಕ್ಷಿಣ ಕರ್ನಾಟಕದಲ್ಲಿ 128, ಉತ್ತರ ಕರ್ನಾಟಕದಲ್ಲಿ 96, 32 ಡಿಲಿಮಿಟೇಷನ್ದಲ್ಲಿ ಹೋದು. ಲೋಕಸಭಾಗಳು ದಕ್ಷಿಣದಲ್ಲಿ 16, ಉತ್ತರದಲ್ಲಿ 12. ವಿಧಾನ ಪರಿಷತ್ತು 52 ದಕ್ಷಿಣ, 23 ಉತ್ತರ, 29 ವಿಧಾನಸಭಾ ಸದಸ್ಯರು ಕಡಿಮೆ. ರಾಜ್ಯಸಭಾ ಅಷ್ಟು ರೊಕ್ಕ ಕೊಟ್ಟು ಆಗೋರು ಯಾರೂ ಇಲ್ಲ ಪಾಪ. ರಾಜ್ಯಸಭಾಕ್ಕೆ 8 ಮಂದಿ ಆ ಕಡೆಯವರು, 2 ಮಂದಿ ಸುಮ್ಮ ಅನಿವಾರ್ಯಕ್ಕೆ ಅವ್ರು ಗಿರೇಕಿಗಳು ಯಾರು ಒಂದು ಜಾತಿ ಒಂದು ಬೇಕಾದ್ ಮಾಡಿರ್ತಾರೆ. ವಿಧಾನಸಭಾ ನೀವೇನು ನೌಕರಿ ತಗೋತಿರಲ್ಲ ಅಧ್ಯಕ್ಷರು, ತಾವು ತಮ್ಮ ಅಧೀನದಲ್ಲಿ ನೋಡ್ತಾ ನೌಕರದಾರ 8 ಮಂದಿ ಅದಾರಂದ್ರೆ ಪ್ರಸ್ತುತ 8,209 ಮಂದಿ ದಕ್ಷಿಣದವ್ರು ಅದಾರ. ಕೇವಲ 697 ಮಂದಿ ಉತ್ತರ ಕರ್ನಾಟಕದವ್ರು. ಉತ್ತರ ಕರ್ನಾಟಕದವ್ರು ಎದಕ್ಕೆ ಅದಾರ ಅಂತಂದ್ರೆ ಈ ವಿಧಾನಸೌಧಕ್ಕಾಗಿ ಪೊಲೀಸರು ಅಟ್ಟೆ ಅದಾರ. ನಾ ಮುಂಜಾನೆ ಬೆಂಗಳೂರು ವಿಧಾನಸೌಧಕ್ಕೆ ವಾಕಿಂಗ್ ಹೋದ್ರೆ ಅಧ್ಯಕ್ಷರೇ, ನಮಸ್ಕಾರ ಸರ್ ನಾ ಹಾವೇರಿ ಅವ, ನಮಸ್ಕಾರ ಸರ್ ನಾನು ಬೆಳಗಾವ, ನಮಸ್ಕಾರ ಸರ್ ಬೈಲಹೊಂಗಲ, ನಮಸ್ಕಾರ ರಾಯಚೂರ, ನಮಸ್ಕಾರ ಬರೀ ರಾಯಚೂರ ಬೆಂಗಳೂರು. ಯಾರು ನಮ್ಮ ವಿಧಾನಸೌಧಕ್ಕಾಯವ್ರು ನಮ್ಮವರು. ಅಲ್ಲಿದಿಂದ ರಾಜ್ಯೋತ್ಸವ ಪ್ರಶಸ್ತಿ ಒಳಗೂ ಪಾರ್ಸಲಿಟಿ ಆ ಕಡೆಯವ್ರಿಗೆ 264 ಮಂದಿಗೆ ಸಿಕ್ಕೈತಿ. ಅವ್ರು ಯಾವ ಪುಸ್ತಕ ಬರೆದೋ ಏನು ಬರೆದೋ ಸುಡ್ಗಾಡು ಬರೆದವ. ನಮ್ಮವ್ರಿಗೆ ಬರೀ 50 ಮಂದಿ. ಕಂದಾಯ ಗ್ರಾಮಗಳು ದಕ್ಷಿಣದಲ್ಲಿ 20,177, ಉತ್ತರದಲ್ಲಿ 9,574, 10,603 ಕಂದಾಯ ಗ್ರಾಮಗಳು ಕಡಿಮೆ. ಪ್ರಾಥಮಿಕ ಶಾಲೆಗಳು 35,343 ದಕ್ಷಿಣದಲ್ಲಿ, 25,170 ಉತ್ತರದಲ್ಲಿ. ಕಡಿಮೆ ಅಡ್ಡಪ್ಪ ಅಂದ್ರೆ 10,173. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅಧ್ಯಕ್ಷರೇ,